ಟಾಕ್ಸಿಕ್ನ ಸುತ್ತ ಅಗತ್ಯ ಇಲ್ಲದೆ ಇರುವಂತಹ ನೆಗೆಟಿವಿಟಿ ಮತ್ತು ಅಪಪ್ರಚಾರ ಒಂದು ರೀತಿಯ ಟಾಕ್ಸಿಸಿಟಿಯನ್ನು ಕ್ರಿಯೇಟ್ ಮಾಡಿದೆ. ಮತ್ತದೆ ಬ್ಯಾಕ್ಲ್ಯಾಶ್ ಮತ್ತು ನೆಗೆಟಿವಿಟಿ ಫಿಲಮ್ನ ಆಲ್ಬಮ್ನ ಮೇಲೆ ಕೂಡ ಬಂತು. ಹಾಗಾದರೆ ನಿಜವಾಗ್ಲೂ ಟಾಕ್ಸಿಕ್ನ ಚಿತ್ರದ ಸಾಂಗ್ಗಳು ಚೆನ್ನಾಗಿಲ್ವಾ, ಅಥವಾ ಕೆಲವೊಂದಿಷ್ಟು ಜನರು ಬೇಕಂತಲೇ ಇದ್ರ ಬಗ್ಗೆ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರಾ ಅನ್ನೋಂಥ ಡೌಟ್ ಕೂಡ ಬಂತು. ಆದರೆ ಮೊದಲನೇ ಬಾರಿಗೆ ಟಾಕ್ಸಿಕ್ನ ಸಾಂಗ್ಸ್ಗಳನ್ನ ಕೇಳಿದಾಗ ನನಗೂ ಅದೇ ರೀತಿಯ ಅನುಭವ ಆಯಿತು. ರವಿ ಬಸ್ರೂರವರು ಮತ್ತದೇ ಟೆಂಪ್ಲೇಟ್ಸ್ನ ಸಾಂಗ್ಸ್ಗಳನ್ನು ಕೊಡ್ತಾ ಇದ್ದಾರೆ ಮತ್ತು ವಿಶಾಲ್ ಮಿಶ್ರಾರವರ ಎಲ್ಲ ಸಾಂಗ್ಸ್ಗಳು ಕೂಡ ರಿಪಿಟೇಟಿವ್ ಅನ್ನುವಂಥ ಫೀಲ್ ಆಯಿತು. ಮತ್ತು ಎಲ್ಲೋ ಒಂದು ಕಡೆ ಮೊದಲನೇ ಬಾರಿಗೆ ಯೋಗರಾಜ್ ಭಟ್ರವರ ಲಿರಿಕ್ಸ್ನ ಮೇಲೆ ಕೂಡ ಅಸಮಾಧಾನ ಉಂಟಾಯಿತು. ಯಾಕಂದರೆ ಫಿಲಮ್ನ ಬಹುತೇಕ ಸಾಂಗ್ಸ್ಗಳು AI ಯೂಸ್ ಮಾಡಿಕೊಂಡು ಬರೆದಂಥ ಲಿರಿಕ್ಸ್ ಅನ್ನುವಂಥ ಫೀಲ್ ಕೂಡ ಆಯಿತು. ಇಷ್ಟೆಲ್ಲ ಹೇಳಿದ್ದು ನಿಜ, ಆದರೆ ಸಾಂಗ್ಸ್ಗಳನ್ನು ಮತ್ತೊಮ್ಮೆ ಸೂಕ್ಷ್ಮವಾಗಿ ಆಲಿಸಿದಾಗ ನನಗೆ ಇದರ ಮೇಲಿದ್ದಂಥ ಅಭಿಪ್ರಾಯ ನಿಧಾನವಾಗಿ ಬದಲಾಯಿತು. ಆ್ಯಕ್ಚುಲಿ ಸಾಂಗ್ಸ್ಗಳು ಈಗೀಗ ನನಗೆ ತುಂಬಾ ಇಷ್ಟ.